ನೋಡವ್ವ ತಂಗಿ ಕೊಡಗನಿಗೆ ಕೊಳ್ಳೆ ನುಗ್ಗಿತ್ತ. ಅರೆ 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 ಕ್ಯಾ ಸಾಬ್ ತುಮೆ ನಿಂತ್ಕೋ ಕರ್ ಬೋಲ್ತಾ ಯಾರ್ ನೀವು? ಲೇ ನೆನ್ನೆ ಬಂದು ಎರಡು ಮನೆಗೂ ಒಂದೊಂದು ಹಾವು ಬಿಟ್ಬಿಟ್ಟು ಈಗ ನಮ್ಮನ್ನೇ ಯಾರು ಅಂತ ಕೇಳ್ತೀಯಾ? ಅಯ್ಯೋ ಏನ್ ಹೇಳ್ತಾ ಇದ್ದೀರಾ ಸಾಬ್ ನೀವು? ನೋಡಿ ನಮ್ಮ ಹಾವು ನಮ್ಮ ಹತ್ರ ಇದೆ. ಆಗೋ ಇದು ನೋಡಿ ಹಾವು. ಅಲ್ಲಿ ನೋಡು. ए बाबा जा अंदर जा अंदर जा. ಐ ಲೈಕ್ ಇಟ್. ಓಯ್ ಹಾವಾಡಿಗರೆ, ನಿಮ್ಮ ಬುಟ್ಟಿಯಲ್ಲಿ ಹಾವು ಉಂಟ ಮಾರಾಯರೆ. ನನಗೆ ಹಾವು ಅಂದ್ರೆ ಕಂಡಾಬಟ್ಟೆ ಇಷ್ಟ. ಒಂದೇ ಒಂದ್ಸಲ ಹುಚ್ಚೊಂದು ತೋರಿಸಿ. ಐ ಲೈಕ್ ಇಟ್. ನಾವು ಪುಣ್ಯದಾಸ ನೆನ್ನೆ ನಾನು ನಾವು ತಪ್ಪಿಸ್ಕೊಂಡು ನಿಮ್ಮ ಹೊಟ್ಟಿ ಸೇರ್ಕೊಂಡ್ಬಿಟ್ಟದೆ ಅಂತ ಎಲ್ಲರನ್ನೂ ಎದುರಿಸ್ಬಿಟ್ಟೆ. ನೋಡಿದ್ರೆ ಹೊಟ್ಟಿ ತುಂಬಾ ಬುಸ್ಸು ಬುಸ್ಸು ಅಂತ ಅವನ್ ಸೌಂಡು. ಈಗ ನೋಡ್ರಿ ಯಾನು ಗೊತ್ತಿಲ್ಲದ ತರ ನಾಟಕ ಮಾಡಿಯಾ? ಅದು ನಮ್ದಕ್ಕೆ ಹಾವು ಪಕ್ಕದ ಬೀದಿಲಿ ಕಳೆದೋಗ್ಬಿಟ್ಟಿತ್ತು. ಸ್ವಲ್ಪ ತಗೊಂಡ್ಬಿಟ್ಟಿದ್ವಿ, ಅದಕ್ಕೆ ಮಿಸ್ಟೇಕ್ ಮಾಡ್ಕೊಂಡು ನಿಮ್ ಮನೆಗೆ ಬಂದ್ಬಿಟ್ಟಿದ್ವಿ. ಸಾರಿಗೆ ಮಾಡ್ಕೊಳ್ಳಿ ಸಾಬ್. ಏನ್ ಸಾರಿಗೆ ಮಾಡ್ಕೊಳ್ಳೋದು? ನೀನ್ ಅವನ ಎಲ್ಲಂದ್ರೆ ಅಲ್ಲಿ ಬಿಟ್ಬಿಟ್ಟು ಎದುರ್ಸಿಯಾ? ಹೊಸ ಜೋಪಾನು ನೋಡ್ಕೊ. ಆಯ್ತು ಸಾಬ್. ಬಾಬಣ್ಣ ಹೆಂಗೋ ಹಾವು ಸಿಕ್ತಲ್ಲ, ಇವತ್ತಾದ್ರೂ ನಾವು ನಿಮ್ದೇ ನಿದ್ದೆ ಮಾಡ್ಬೋದು. ಅಮ್ಮ ಸ್ವಲ್ಪ ಕುಡಿಯಕ್ಕೆ ಏನಾದ್ರು ಕೊಡ್ತೀರಾ? ಈಗ ಕುಡಿದಿರೋ ಸಾಕಾಗಲ್ವಾ? ನಾನ್ ಕೇಳಿದ್ದು ಪಾನಿಗೆ ಸಾಬ್. ಇರಿ ತರ್ತೀನಿ. ನೋಡಿ ಸಾಬ್, ಇದು ನಮ್ದಕ್ಕೆ ಬುಟ್ಟಿಗೆ ಲಾಕೆ ಇಲ್ಲ. ನಮ್ಗೆ ಸ್ವಲ್ಪ ಅಭ್ಯಾಸಗೆ ಇದೆ. ಅದನ್ನ ತಗೊಂಡಾಗ ಈ ಬುಟ್ಟಿನ ನಮ್ಮ ಹತ್ತಿರಗೆ ಇಟ್ಕೊಂಡಿರ್ತೀವಿ. ಜೋಡಿ ಅವ್ ನೋಡಿ ರೊಮ್ಯಾನ್ಸ್ ಮಾಡಕ್ಕೆ ಆಚೆಗೆ ಹೋಗ್ತವೆ. ರೊಮ್ಯಾನ್ಸ್ ಮುಗಿಸ್ಕೊಂಡ್ಬಿಟ್ಟು ನಾವು ಪುಂಗಿ ಊದಿದ ತಕ್ಷಣ ಬಂದು ಬುಟ್ಟಿಲಿ ಕೂತ್ಕೊಂಡ್ಬಿಡ್ತೇವೆ ಸಾವ್. ಓ ಪುಂಗಿದಾಸ, ನಿನ್ ನಾವ್ನ ಎಲ್ಲಂದ್ರೆ ಅಲ್ಲಿ ಬಿಟ್ಬಿಟ್ರೆ ಬ್ಯಾರವ್ರ ಗತಿ ಏನಾಗಬೇಕು? ನೀನ್ ತಗೊಳ್ಳಿ. ಕೊಡಿ. ಐ ಲೈಕ್ ಇಟ್. ತಂದೆ ಪುನಃ ಮನಿ ಕಂಬಿಟ್ಟಿಲ್ಲಪ್ಪ. ಪುಟ್ಟಲ್ಲಿ ಹಾವು ಬೇರೆ ಇದೆ, ತಕೊಂಡು ಹೊಂಟು ಬಿಡಯ್ಯ. ವೈರಿಂಗ್ ಮಾಡ್ತಾರೆ ಅವರ ಬುಟ್ಟಿಯಲ್ಲಿ ಹಾವು ಇಲ್ಲ ಮಾರಾರೆ. ಏ ಯಾಕೆ ಸುಮ್ಮನೆ ಇರ್ತೀಯಾ? ಈಗ ತಾನೇ ಅವ್ನ ಬುಟ್ಟಿಲಿ ಹಾವು ತೋರಿಸಿರೋದು ನಾವೇ ನೋಡಿದೀವಿ. ಜನನ್ನ ನಾನು ನಿಮ್ಮ ಹತ್ರ ಯಾವತ್ತಾದ್ರೂ ಸುಳ್ಳು ಹೇಳಿದ್ದೇನಾ? ಬೇಕಾದ್ರೆ ಬುಟ್ಟಿ ಓಪನ್ ಮಾಡಿ ನೋಡಲ್ಲ. ನೋಡ್ರೆ ಬುಟ್ಟಿಲಿ ಹಾವೇ ಇಲ್ವಲ್ರಿ? ಅದಾಣೆಪ್ಪ, ಈಗ ತಾನೇ ನಾವೇ ಹಾವು ನೋಡಿನಿ. ಈಗ ಹಾವಿಲ್ಲ ಅಂದ್ರೆ ಏನ್ ಕತೆ? ಅದು ಬುಟ್ಟಿಯಿಂದ ಆಚೆ ಬಂದು ಪುರೇಲಿಕೊಂಡು ಒಂದು ನಿಮ್ಮ ಮನೆಗೆ ಒಂದು ಜಾನಿ ಬಾಯಿಯ ಮನೆಗೆ ಪುಡ್ಕೆ. ಬಾಬಣ್ಣ ಊರ್ಗ್ ಹೋಗವ್ರೆ. ಬಂದ್ಮೇಲೆ ನಾನು ಆ ಪಿಕ್ಚರ್ ನೋಡ್ತೀನಿ. ಅಯ್ಯ ದಡ್ಡ ಬೊಡ್ಡೆತ್ತದೆ. ಗಂಡನ ಧ್ವನಿನೇ ಕಂಡಿದ್ದಿಲ್ಲ ಅಂದ್ಮೇಲೆ ನೀ ಯಾವ ಸೀಮೆ ಏನ್ರಮ್ಮೆ? ಬಾಬಣ್ಣ ನೀವಾ? ನಾನು ಯಾವ್ದೋ ಪೆನ್ಷನ್ ಅಲ್ಲಿ ಇದ್ದೆ, ಗುರ್ಸಿಕ್ನಿಲ್ಲ. ಅದು ಪೆನ್ಷನ್ ಅಲ್ಲ ಕಮ್ಮಿ, ಟೆನ್ಷನ್. ಹಿಡಿದ್ರೆ ಚಾಡ. ನೀ ಟೆನ್ಷನ್ ಆಗ್ಬಾರ್ದು ಅಂತ ತಾನೆ ಆ ಕಲ್ಟಿವೇಟರ್ನ ವಾಚ್ಮ್ಯಾನ್ ಆಗಿಟ್ಟಿದ್ದು. ಎಲ್ಲೆಮ್ಮೆವ ಅವು ಆಚೆ ಅಟ್ಟಿ ಕಾಯ್ತಾ ಕೂತವ್ರೆ. ಬಾಬಣ್ಣ ನೀವ್ ಇಲ್ದೆ ಸಾನೆ ಬೇಜಾರಾಯ್ತದ. ನಿಮ್ಮನ್ನ ನೋಡ್ಬೇಕು ಅನ್ನಿಸ್ತದ. ಒಂದಿನಕ್ಕೆ ಹಿಂಗ ಅನ್ಬಿಟ್ರಿ ಹೆಂಗಮ್ಮೆ? ನಾಳೆಗ್ ಬರ್ತೀನಿ. ಈಗ ಆ ಕಲ್ಟಿವೇಟರ್ ಫೋನ್ ಕೊಡು. ಸರಿ ಬಿರುಂ ಬಂಬುಡಿ ಕೊಡ್ತೀನಿ ರೀ. ಹಲೋ, ಈ ಕಡೆದ ರಾಕಿ ರೈ ಸ್ಪೀಕಿಂಗ್, ಆ ಕಡೆದ ಹೋಮ್ ಸ್ಪೀಕಿಂಗ್. ಕಲ್ಟಿವೇಟ್ರು, ನಾನು ಕೂಡ ಗೌಡ ಮಾತಾಡ್ತೇವನಿ. ಈಗ ಮಾಸ್ಟರ್ ಹೇಳಿ ಎಂತ ಇದು ನಿಮ್ಮ ಧ್ವನಿ ಇಷ್ಟೊಂದು ಬದಲಾಗಿದೆ? ಅದು ಐಸ್ ಕ್ರೀಮ್ ತಿನ್ಬಿಟ್ಟೆ ಕೂಡ, ಅದಕ್ಕೆ ಗಂಟ್ಲು ಕಟ್ಕೊಂಡ್ಬಿಟ್ಟದೆ. ಹೊಟ್ಟಿ ಕಡೆ ಎಲ್ಲ ಜೋಪಾನ ತಾನೆ. ಓ, ನನ್ನ ನಂಬಿದವರಿಗೆ ಪ್ರಾಣ ಬೇಕಾದ್ರೆ ಕೊಡ್ತೇನೆ ಅಂತದ್ರಲ್ಲಿ ಚೆನ್ನಾಗಿ ನೋಡದೇ ಇರ್ತಾನ. ಅದರಲ್ಲೂ ನಮ್ಮ ಜಾನಿ ಬಾಯನ್ನು ಪುಟ್ಟಕ್ಕನ ಹತ್ರ ಮಾತಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಕಲ್ಟಿವೇಟ್ರು, ನಾನು ಪಾಪದಲ್ಲಿ ಅಂದಿದ್ದ ನಿನ್ ದಿಟ ಅನ್ಕೊಂಡ್ಬಿಟ್ಟೆ ನೋಡ. ಅಣ್ಣಯ್ಯಪ್ಪನವರು ತುಂಬಾ ಒಳ್ಳೆ ಮನುಷ್ಯರು. ಅವ್ರು ಒಟ್ಟಿಗೆ ಬಂದ್ರೆ ಪುಟ್ಮಲಿನೂ ತುಂಬಾ ಖುಷಿ ಆಯ್ತಾಳೆ. ನೀನ್ ಈಗಲೇ ಅಣ್ಣಯ್ಯಪ್ಪನವ್ರ ಒಟ್ಟಿಗೆ ಹೋಗಿ ಅವ್ರ ಹತ್ರ ಕ್ಷಮೆ ಕೇಳಿ ನಮ್ಮ ಒಟ್ಟಿಗೆ ಕರ್ಕೊಂಡ್ಬಂದ್ಬಿಡು. ಆಯ್ತು ಗೌಡ್ರೆ, ನೀವು ಹೇಳಿದಾಗೆ ಮಾಡ್ತೇನೆ. ರಾಕಿರಯ್ಯ ಅವರೇ, ನಮ್ ಬಾಬಣ್ಣ ಫೋನ್ ಮಾಡವ್ರೆ, ನಿಮ್ ತಾವು ಮಾತಾಡ್ಬೇಕಂತೆ. ಐ ಲೈಕ್ ಇಟ್. ಇಲ್ಲಿಯೂ ಗೌಡ್ರು. ಹಲೋ, ಹೇಳಿ ನಿಂಗ್ ಮಾಸ್ಟ್ರೆ. ಅಡ ಕಲ್ಟಿವೇಟ್ರು, ನಾ ಹೇಳ್ದಂಗೆ ನಡ್ಕತಾ ಇದ್ದಾಯ್ತಾನೆ. ಹಾ ಹಾ ಯಾವುದೇ ಕಾರಣಕ್ಕೂ ಅಣ್ಣಪ್ಪನವ್ರನ್ನ ಅಟ್ಟಿ ಒಳಕ್ಕೆ ಹೋಗಕ್ ಬಿಡ್ಬೇಡ. ಹಾ
ಅವ್ರು ಏನಾದರೂ ಹೊಟ್ಟಿ ಒಳಗೆ ಹೋಗಕ್ಕೆ ಬಂದರೆ ಹುಚ್ಚು ನಾಯಿ ಹೊಡೆದಂಗೆ ಹೊಡೆದು ಓಡಿಸ್ಬಿಡು. ನಾನು ನಾಳೆಗೆ ಬರ್ತೀನಿ. ಇಕೋ ಫೋನು ಒಂದಪ್ಪ, ಒಂದು ಮೀಟಿಂಗ್ ಲೇಟ್ ಆಯಿತು. ತಗೊಳ್ಳಿ ಬಿಟ್ಟಕ್ಕ. ಹೇಳಿ ಗೌಡ್ರೆ. ಡವ್ ಕಲ್ಟಿವೇಟ್ರು, ನಾನು ಮಾತಾಡ್ಬೇಕಾದ್ರೆ ಯಾಕೆ ಕೂಡ ಫೋನ್ ಸೈಲೆಂಟ್ ಮಾಡ್ಕೊಂಡೆ? ಈಗಲೇ ಅಣ್ಣಯ್ಯಪ್ಪರ ಒಟ್ಟಿಗೆ ಹೋಗಿ ಸಾರಿ ಕೇಳಿ ಅವ್ರು ನನ್ನ ಮಟ್ಟಿ ಕರ್ಕ ಬಂದ್ಬಿಡು. ಓಕೆ ಗೌಡ್ರೆ, ಊರು ಪುಜ್ಜಾನಿ ಬಾಯ್. ಓಯ್, ನಾನು ಹುಚ್ಚ ಇರ್ಬೋದು, ಆದರೆ ಮುಟ್ಟಾಳಲ್ಲ. ಇನ್ನೊಂದು ಸರ್ತಿ ಎಂತಾದ್ರೂ ನನ್ನನ್ನು ಯಾಮರ್ಚಿ ಪುಟ್ಟಕ್ಕನನ್ನು ಭೇಟಿ ಆಗ್ಲಿಕ್ಕೆ ಪ್ರಯತ್ನ ಪಟ್ರೆ ರಿಂಗ್ ಮಾಸ್ಟರ್ ಹೇಳಿದ ನಮ್ಮನೆ ಹುಚ್ಚು ನಾಯಿಗೆ ಹೊಡೆಯೋ ತರ ಅತ್ತರಿಸಿ ಹೊಡಿತಾನೆ. ಆ ಹುಚ್ಚ ರಾಕಿರೈ ಅದು ಹೇಗೆ ಕಂಡಿಡಿತಾನೋ ನಾನು ನೋಡ್ಬಿಡ್ತೀನಿ. ಹೀಗೆ ಹೋಗಿ ಪುಟ್ಟಮಲ್ಲಿಯವ್ರನ್ನ ಕಣ್ತುಂಬ ನೋಡ್ಕೊಂಡು ಪ್ರೀತಿಯಿಂದ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ಯಾರೇ ಬುಲ್ಬುಲ್ ಮಾತಾಡಕ್ಕಿಲ್ವಾ? ನಿಮ್ ಜೊತೆ ಮಾತಾಡಕ್ ನೀವೇ ನಮ್ ಚಿಕ್ಕಪ್ಪನ ಮಗನ? ಚಿಕ್ಕಪ್ಪನ ಮಗ ಅನ್ಕೋಬೇಡ, ಮಾವನ ಮಗ ಅನ್ಕೋ. ಕಬೂತರ್, ಇವತ್ತು ನನ್ನಿಂದ ನಿನ್ನನ್ನ ಕಾಪಾಡೋದಕ್ಕೆ ಯಾವನಿಂದಲೂ ಸಾಧ್ಯವಿಲ್ಲ. ಇದು ಆರು ಮುಖ ಕೋಟೆ ಕಣೆ. ನಡೆ ಕೊಟ್ಟುಬಿಡು. ಟೋಪಿ ಒಂದು ನಿಮಿಷ ಸೈಕಲ್ ನಿಲ್ಸು. ದೇವ್ರೇ, ಇವಳು ಈಗಲೇ ಬರ್ಬೇಕಾ? ಇವಳು ಏನಾದ್ರೂ ನನ್ನ ಈ ವೇಷದಲ್ಲಿ ನೋಡಿದ್ರೆ ನನ್ನ ಕತೆ ಮುಗೀತು. ಏ, ಅವ್ರ ಕೈ ಹಿಡ್ದು ಯಾಕೆ ಎಳಿತಿದ್ಯಾ? ಬಿಡು ಅವ್ರ ಕೈನ. ಅವಳ ಕೈ ಬಿಟ್ಬಿಡ್ತೀನಿ, ನಿನ್ ಕೈ ಕೊಡ್ತೀಯಾ? ನನ್ನ ಕೈ ಕೊಡ್ಬೇಕಾ? ಒಂದು ನಿಮಿಷ ಈ ಕಡೆ ಬನ್ನಿ. ತಗೋ. ಮೇಡಮ್, ನಿಮ್ಗೇನು ತೊಂದರೆ ಆಗಿಲ್ಲ ತಾನೆ? ನನಗೇನೂ ಆಗಿಲ್ಲ ಮೇಡಮ್. ನೀವು ಬರೋದು ಸ್ವಲ್ಪ ತಡ ಆಗಿದ್ರು ನನ್ನ ಜಾನ್ ಹೋಗ್ಬಿಟ್ಟಿರೋದು. ಈ ಏರಿಯಾ ಜನ ಎಲ್ಲ ನಿಂತ್ಕೊಂಡು ತಮಾಷೆ ನೋಡ್ತಿದ್ರು ಮೇಡಮ್. ನಮ್ ಜನನೇ ಹಾಗೆ ಮೇಡಮ್, ಸಾಯ್ತಾ ಇದ್ದವ್ರನ್ನ ಬದುಕ್ಸೋದ್ಬಿಟ್ಟು ಅವ್ರ ಮುಂದೆ ಸೆಲ್ಫಿ ತಕೊಂಡು ಖುಷಿ ಪಡ್ತಿರ್ತಾರೆ. ಸರಿಯಾಗಿ ಹೇಳ್ರಿ ಸುಂದ್ರಿ ಮೇಡಮ್. ನೀವು ಆಲೋಚನೆ ಮಾಡ್ದಂಗೆ ಬೇರೆಯವರು ಆಲೋಚನೆ ಮಾಡಿದ್ರೆ ಇವತ್ತು ಈ ದೇಶ ಎಲ್ಲೋ ಇರ್ತಿದ್ದಿತ್ತು. ದೇಶದ ಬಗ್ಗೆ ಬಿಡಿ, ಮೊದಲು ನಿಮ್ ಕಂಟ್ರೋಲಲ್ಲಿರೋ ಈ ಏರಿಯಾದ ಬಗ್ಗೆ ಮಾತಾಡಿ. ಇಲ್ಲಿ ಹೆಣ್ಮಕ್ಳಿಗೆ ರಕ್ಷಣೆನೇ ಇಲ್ವಾ? ಪಾಪ, ಇವ್ರಿಗೊಬ್ಬ ರೌಡಿ ರೇಗಿಸ್ತಿದ್ದ, ಅದ್ ನಿಮಗ್ ಗೊತ್ತಾ? ಹೌದಾ? ಅವ ಯಾರಂದಳಿ ಹೇಳಿ ಸುಂದ್ರಿ ಮೇಡಮ್, ಅವನನ್ನ ಹಲ್ಸಿನ ಹಣ್ಣು ಸುಲ್ದಂಗೆ ಸುಲ್ದು ತಿಂದು ಬಿಡ್ತೆ. ಇಂಥ ಮಾತಿಗೇನು ಕಮ್ಮಿ ಇಲ್ಲ. ಮೊದಲು ಇವ್ರನ್ನ ಮನೆಗೆ ಸೇಫ್ ಆಗಿ ಬಿಟ್ಬಿಟ್ಟು ಬನ್ನಿ, ತುಂಬಾ ಹೆದರ್ಕೊಂಡಿದ್ದಾರೆ. ಬನ್ನಿ ಮೇಡಮ್. ಪಾಪ, ಇದೇನ್ ಮೇಡಮ್, ಒಬ್ಬ ರೌಡಿಯಿಂದ ಕಾಪಾಡಿ ಇನ್ನೊಬ್ಬ ರೌಡಿ ಕೈಗೆ ಒಪ್ಸೋಗ್ತಿದ್ರಲ್ಲ, ಇದು ಸರಿನಾ? ಮೇಡಮ್, ನಾನು ರೌಡಿ ಅಲ್ಲ, ನಿಮ್ಮನ್ನು ಕಾಯುವ ರಕ್ಷಕ. ಆ ರಕ್ಷಕ. ನಿಮ್ಮನ್ನ ನೋಡ್ತಾ ಇದ್ರೆ ರಕ್ಷಕನ್ ತರ ಕಾಣ್ತಿಲ್ಲ, ಭಕ್ಷಕನ್ ತರ ಕಾಣ್ತಿದ್ದೀರಾ. ನೋಡಿ, ಇವರಿಂದ ನಿಮಗೆ ಯಾವ ತೊಂದ್ರೆನೂ ಆಗಲ್ಲ. ಇವ್ರೇನಾದ್ರೂ ತೊಂದರೆ ಕೊಟ್ರೆ ನನಗೆ ಹೇಳಿ, ಕಮಿಷನರ್ಗೆ ಹೇಳ್ತೀನಿ. ಸುಂದ್ರಿ ಮೇಡಮ್, ನೀವೆಂತ ಯೋಚನೆ ಮಾಡಬೇಡಿ ಮೇಡಮ್. ನಾನು ಇವ್ರನ್ನ ಸೇಫಾಗಿ ಮನೆ ಕರ್ಕೊಂಡು ಹೋಗ್ತೆ. ನೀವು ಹಾಯ್ನಿ. ಬನ್ನಿ ಮೇಡಮ್, ಮನೆಗೆ ಹೋಪ. ನಾನು ಹೇಳದ್ದು ನಿಮ್ಮ ಮನೆಗೆ ಹೋಪ ಅಂದಳಿ. ನಿಜ ಹೇಳ, ಯಾರು ನೀನ? ನೋಡಿದ್ರೆ ಗೊತ್ತಾಗಲ್ವಾ, ನಾನು ಹುಡುಗಿ. ಈ ನವರಂಗಿ ಆಟನ ಈ ಬಜರಂಗಿ ಎದುರು ತೋರಿಸ್ರೆ ಸೀದಾ ಕೈಲಾಸ ಕಳಿಸಿ ಬಿಡ್ತೆ. ಮುಖ ತೋರ್ಸ. ಹಾಗೆಲ್ಲ ಬೇರೆ ಗಂಡಸರಿಗೆ ನಮ್ಮ ಮುಖ ತೋರಿಸೋ ಆಗಿಲ್ಲ. ಈ ವಿಷಯ ನನ್ನ ಗಂಡಂಗೆ ಗೊತ್ತಾದ್ರೆ ನಿಮ್ಮನ್ನ ಕೈಮ ಮಾಡ್ಕೊಂಡು ತಿಂದ್ಬಿಡ್ತಾರೆ. ಈಗ ನೀನು ಮುಖ ತೋರಿಸ್ಲಿಲ್ಲ ಅಂದ್ರೆ ನಾನು ನಿನ್ನನ್ನು ಹಲಸಿನ ನಿನ್ ಕಡ್ಬು ಮಾಡ್ಕೊಂಡು ತಿಂದು ಬಿಡ್ತೆ. ಮುಖ ತೋರ್ಸ. ಜಾನಿಯವರೇ, ನೀವೆಂತಕ್ ಮರ್ರೆ ಬುರ್ಕ ಹಾಕೊಂಡು ಓಡಾಡ್ತಿದ್ರಿ? ಇನ್ಸ್ಪೆಕ್ಟ್ರೆ, ನಮ್ಮ ಏರಿಯಾದಲ್ಲಿ ಹೆಣ್ಮಕ್ಳಿಗೆ ಎಷ್ಟು ರಕ್ಷಣೆ ಇದೆ ಅಂತ ಟೆಸ್ಟ್ ಮಾಡ್ತಾ ಇದ್ದೆ. ವಾಯ್ ಜಾನಿ ಅವರೇ, ಈ ಡೌಗಳೆಲ್ಲ ನನ್ನ ಹತ್ರ ಬೇಡ. ಈ ಬುರ್ಕ ಎಂತ ಕಾಯ್ಕೊಂಡಿರಿ ಅಂದೇಳಿ ಹೇಳಿ. ಇನ್ಸ್ಪೆಕ್ಟ್ರೆ, ನಾನು ನಿಜಾನೇ ಹೇಳ್ತಿದ್ದೀನಿ. ಹೌದಾ? ಹಂಗಾರೆ ಈ ಬುರ್ಕನ ಇಲ್ಲೇ ಬಿಚ್ಚಿಟ್ಟು ದೇವ್ಡ್ಸ್ಕಣಿ. ಇಲ್ದಿರ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಸಮಾಜ ಜಪ್ತೆ. ನಾನು ನಿಮ್ ಕೈಗೆ ಸಿಕ್ಕರೆ ತಾನೆ ನೀವು ಜಬ್ಬಕ್ಕೆ. ಅಯ್ಯ ಹೆಕ್ಕ ತಿಂಬಾನೆ. ನಾನೀಗ ಮನೆನ ಮಾರಬೇಕು ಅಂತ ಅನ್ಕೊಂಡಿದ್ದೀನಿ. ಈ ಮನೆ ನೋಡಕ್ ಇವತ್ತು ರಾತ್ರಿ ಯಾರೋ ಬರ್ತಿದಾರಂತ. ಈಗ ಯಾನ ಮಾಡೋದು? ಇನ್ನೇನ್ ಮಾಡೋದು? ಅವ್ರ ಈ ಮನೆ ನೋಡೊಪ್ಕೊಂಡ್ರೆ ನಾವ್ ಈ ಮನೆ ಬಿಟ್ಟು ಹೋಗ್ಬೇಕಷ್ಟೆ. ಮಲ್ಲಿಯವ್ರೆ, ಈ ಮನೇಲೊಂದು ಕನ್ಯಾ ದೇವ ಇದೆ. ಜೋನಿ, ನಾನು ಹೊಡಿದ್ದಿಲ್ಲ ಜೋನಿ. ಯಾರೋ ನನ್ ಕೈ ಇಟ್ಕೊಂಡು ಹೊಡಿತಿದ್ದಾರೆ, ನನ್ನ ನಂಬಿ. ಕಾಣ್ಲತ್ತಿರೋದು ನಿಮ್ಮನೆ ಬೆಳಕು ಮಾಡೋದಕ್ಕಲ್ಲ, ಅದು ದೆವ್ವನ್ ಕರಿಯಕ್ಕೆ.